ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಮಾರಿಕೊಪ್ಪ ಗ್ರಾಮದಲ್ಲಿರುವ ಹಳದಮ್ಮ ದೇವಿಗೆ ರಾಜ್ಯಾದ್ಯಂತ ಭಕ್ತರಿದ್ದಾರೆ. ಭಕ್ತರ ಪಾಲಿನ ಆರಾಧ್ಯ ದೈವ ಎನಿಸಿಕೊಂಡಿರುವ ಹಳದಮ್ಮ ದೇವಿ ಭಕ್ತರ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡುತ್ತಾ ಬರುತ್ತಿದ್ದಾಳೆ. ಶ್ರೀ ಕ್ಷೇತ್ರ ಮಾರಿಕೊಪ್ಪದ ಹಳದಮ್ಮ ದೇವಸ್ಥಾನಕ್ಕೆ ಮಂಗಳವಾರ, ಗುರುವಾರ ಸೇರಿದಂತೆ ಹುಣ್ಣಿಮೆ ಎಂದು ಭಕ್ತರ ದಂಡೆ ಹರಿದು ಬರುತ್ತೆ. ಆದರೆ ಇಲ್ಲಿಗೆ ಬರುವಂತಹ ಭಕ್ತರಿಗೆ ಕುಡಿಯುವ ನೀರು, ಶೌಚಾಲಯದ ವ್ಯವಸ್ಥೆ, ಉಳಿದುಕೊಳ್ಳಲು ಸರಿಯಾದಂತಹ ಕೊಠಡಿ ವ್ಯವಸ್ಥೆ ಇಲ್ಲದೆ ಭಕ್ತರು ಪರದಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ದೇವಸ್ಥಾನ ಮುಜರಾಯಿ ಇಲಾಖೆಗೆ ಸೇರಿದ್ದು ದೇವಸ್ಥಾನದ ಹುಂಡಿಗೆ ಲಕ್ಷ ಹಣ ಬಂದರೂ ಕೂಡ ಮೂಲಭೂತ ಸೌಲಭ್ಯ ಎಂಬುದು ಮರೀಚಿಕೆಯಾಗಿದೆ. ಇನ್ನಾದರೂ ಮುಜರಾಯಿ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅಗತ್ಯ ಮೂಲಭೂತ ಸೌಲಭ್ಯ ಕಲ್ಪಿಸುವ ಮೂಲಕ ಶ್ರೀ ಕ್ಷೇತ್ರದ ಪಾವಿತ್ರ್ಯತೆ ಮತ್ತು ಸಂಸ್ಕೃತಿ ಕಾಪಾಡುವ ಕೆಲಸ ಮಾಡಬೇಕೆಂದು ಭಕ್ತರು ಹಾಗೂ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಶ್ರೀ ತಾಯಿ ಆದಿಶಕ್ತಿ ಹಳದಮ್ಮ ದೇವಿಯ ಭಕ್ತಾದಿಗಳು ಏನು ವಿಶೇಷತೆ ಅಂದರೆ ಇವತ್ತಿನ ಈ ಒಂದು ಧರ್ಮ ಕ್ಷೇತ್ರದಲ್ಲಿ ಅಪಾರವಾದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಇವತ್ತು ಏನು ಈ ಹುಣ್ಣಿಮೆ, ಪ್ರತಿ ಹುಣ್ಣಿಮೆಗೂ ಪ್ರಸಾದ ವ್ಯವಸ್ಥೆಯನ್ನು ನೆರವೇರಿಸ್ತಾರೆ. ಪ್ರಸಾದ ವ್ಯವಸ್ಥೆ ಯಾವ ಟೈಪು ಅಂದರೆ ಅವರ ಒಂದು ಕಷ್ಟ ಕಾರ್ಪಣ್ಯಗಳ ಒಂದು ಒಳ್ಳೆಯ ಒಂದು ಸಂಸ್ಕೃತಿಗೆ ಒಳ್ಳೆಯ ಒಂದು ನಮ್ಮ ಮಂತ್ಯನ ಬೆಳಗಲಿ. ಈ ಒಂದು ಅನ್ನದಾನ ದಾನದಲ್ಲೇ ದಾನ, ಶ್ರೇಷ್ಠವಾದ ದಾನ ಅನ್ನದಾನ. ಪ್ರತಿ ಹುಣ್ಣಿಮೆಗೆ ಅನ್ನದಾನ ಮಾಡಲಿಕ್ಕೆ ಇಲ್ಲಿ ಮುಂಗಡವಾಗಿ ಬರೆಸ್ತಾರೆ ಭಕ್ತಾದಿಗಳು. ಸುಮಾರು 10, 12, 15 ವರ್ಷದಿಂದ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಈ ಏನು ಪ್ರಸಾದ ಮಾಡೋ ಅಂಥ ಭಕ್ತಾದಿಗಳು ಮುಂಗಡವಾಗಿ ಬಂದು ಅವರ ಹೆಸರನ್ನು ನೋಂದಾಯಿಸಿ ನಾವು ಪ್ರಸಾದ ವ್ಯವಸ್ಥೆ ಮಾಡಬೇಕು, ನಮಗೆ ಯಾವ ಟೈಮಿಗೆ ಕೊಡ್ತೀರಿ ಅಂತೇಳಿ ಕೇಳ್ಕೊಂಡು ಬಂದು ನೋಂದಾಯಿಸ್ತಾರೆ. ನಮ್ಮ ಹೊನ್ನಾಳಿ ತಾಲೂಕು ಮಾರಿಕೊಪ್ಪ ಗ್ರಾಮದ ಗ್ರಾಮಸ್ಥರು ನಾವು. ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಶ್ರೀ ಹಳದಮ್ಮ ದೇವಿ ಮತ್ತು ಶ್ರೀ ಚೌಡಮ್ಮ ದೇವಿ ಅಂತೇಳಿ ಇಬ್ಬರು ದೇವತೆಗಳು ನೆಲೆಸಿದ್ದಾರೆ. ಇಲ್ಲಿಗೆ ದಿನನಿತ್ಯ ಸಾವಿರಾರು ಸಂಖ್ಯೆಯ ಭಕ್ತರು ಆಗಮಿಸ್ತಾರೆ. ಹೆಚ್ಚಾಗಿ ಹೆಣ್ಮಕ್ಳು ಭಾಳ ಇಲ್ಲಿಗೆ ಬರ್ತಾರೆ. ಈ ಹಿಂದೆಲ್ಲ ಶೌಚಾಲಯ ಇರಲಿಲ್ಲ, ಹೆಣ್ಮಕ್ಳೆಲ್ಲ ಬಂದವರೆಲ್ಲ ಇಲ್ಲಿ ಹೊಲಗಳಿಗೆಲ್ಲ ಹೋಗಿ ಮಾಡೋರು. ಅಂಥವನ್ನು ಮನಗೊಂಡು ನಾವು ಈ ಹಿಂದೆ ಸುಮಾರು ಒಂದು 5-6 ವರ್ಷಗಳ ಹಿಂದೆ ಯಾತ್ರಿ ನಿವಾಸ ಅಂತೇಳಿ ಇಲ್ಲಿ ಬಂದಾಗ ಮತ್ತು ಕಾಂಕ್ರೀಟ್ ಎಲ್ಲ ಬಂದಾಗ ಶೌಚಾಲಯವನ್ನು ನಿರ್ಮಾಣ ಮಾಡಿದ್ದೀವಿ. ಶೌಚಾಲಯ ನಿರ್ಮಾಣ ಮಾಡಿದ ಮೇಲೆ ಇಲ್ಲಿಗೆ ಅದನ್ನು ನೋಡ್ಕೊಳ್ಳೋಂತಕ್ಕರು ಯಾರಿಲ್ಲ. ಈಗ ಶೌಚಾಲಯ ಎಲ್ಲ ನಿರ್ಮಿತಿ ಕೇಂದ್ರದಿಂದ ಆದಮೇಲೆ ಇದು ತಹಸೀಲ್ದಾರ್ ಎಂಡ್ ಹೊರಗುತ್ತೆ. ಯಾಕಂದರೆ ಆಡಳಿತಾಧಿಕಾರಿಗಳು ತಹಸೀಲ್ದಾರ್ ಆಗಿರ್ತಾರೆ. ಅವ್ರ ಎಂಡ್ ಅವ್ರ ಬಂದಮೇಲೆ ಇದಕ್ಕೆ ಮೇಂಟೆನೆನ್ಸ್ ಇಲ್ಲ. ಅವರು ಅದನ್ನು ಯಾರಿಗೆ ಟೆಂಡರ್ ಕೊಟ್ಟು ಕ್ಲೀನೆಸ್ ಮೇಂಟೆನೆನ್ಸ್ ಕೊಡ್ತಕ್ಕಂಥ ವ್ಯಕ್ತಿಗಳನ್ನ ನೇಮಕ ಮಾಡಬೇಕು. ಇಲ್ಲಿ ದಿನನಿತ್ಯ ಇಲ್ಲಿ ಸ್ವಚ್ಛತೆ ಇಲ್ಲ, ನೀರಿಲ್ಲ. ಅಲ್ಲಿ ಹೆಣ್ಮಕ್ಳು ಹೋದರೆ ಯಾರು ಓದಿಸೋದು ಗಬ್ಬು ವಾಸನೆ ಸರ್ ಅಂದಾಗಿದೆ. ದಯಮಾಡಿ ಕೂಡಲೇ ಈ ತಾಲೂಕಿನ ತಹಸೀಲ್ದಾರ್ ಆಗಿರ್ತಕ್ಕಂಥವ್ರು, ಮುಜರಾಯಿ ಅಧಿಕಾರಿಗಳಾಗಿರ್ತಕ್ಕಂಥವ್ರು ಕೂಡಲೇ ಗಮನ ಹರಿಸಿ ಭಕ್ತರಿಗೆ ಸ್ವಚ್ಛತೆ ಮಾಡಿಕೊಡ್ಬೇಕು ಅಂತೇಳಿ ಗ್ರಾಮಸ್ಥರ ಒಂದು ಒತ್ತಾಯ ಆಗಿದೆ ಸರ್. ಸೇವಾರ್ಥಿಗಳು ಮಡಿಸ್ತಾರ ಸೇವೆ ಮಾಡೋದು ಪದ್ಧತಿ. ಅದು ಪ್ರತಿ ಹೆಣ್ಮಕ್ಳು ಅದರ ಸೇವೆ ಮಾಡಿದರೆ ಒಳ್ಳೆಯದು ಅಂತ ಹೇಳಿ ನಾವು ಶೌಚಾಲಯ, ಹೆಣ್ಮಕ್ಳಿಗೆ ಸ್ನಾನದ ವ್ಯವಸ್ಥೆ, ಅದೊಂದು ದಯಮಾಡಿ ಮಾಡಿಕೊಡ್ಬೇಕು ಅಂತ ಹೇಳಿ ಈ ದೇವಸ್ಥಾನದ ಮುಜರಾಯಿ ಇಲಾಖೆಗೆ ನಾನು ಹೆಣ್ಮಕ್ಳ ಪರವಾಗಿ ಒಂದು ಅದ್ಭುತ ಮಹೋತ್ಸವದ ಅಧ್ಯಕ್ಷರಾಗಿ ಮನವಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಶೌಚಾಲಯ ಏನಾಗಿದೆ ಅಂದರೆ ಒಳಗೆ ಹೋಗೋಕ್ಕೆ ಆಗೋದಿಲ್ಲ, ಅಷ್ಟು ಸ್ವಚ್ಛತೆ ಇದೆ. ಅದಕ್ಕೋಸ್ಕರ ಸರ್ಕಾರ ಸ್ವಲ್ಪ ದಂಡಾಧಿಕಾರಿಗಳು ಗಮನ ಹರಿಸಿ ಸ್ವಚ್ಛತೆ ಮುಖ್ಯ ಸರ್. ಆರೋಗ್ಯ ಕೂಡ ಈಗ